ಆ ರಾಜ್ಯದ ವಯೋವೃದ್ಧ ಮುಖ್ಯಮಂತ್ರಿ ಶ್ರೀವಾತ್ಸಲ್ಯ ನಿಧಿಯ ಪುತ್ರಿ ಕನ್ನಿಕಾ ಅವಳ ಮನೆಯವರಲ್ಲ. ರಾಜಕಾರಣಿಗಳು, ಟಿವಿ ಸ್ಟೇಷನ್ ಒಡೆಯರೂ ಆಗಿ ಮಸ್ತಾಗಿ ಹಣ ದೋಚಿದ್ದಾರೆ. ಇಂಥವಳು ನಮ್ಮಿ ಬಿಂದು ಪುಸ್ಸಿ ಆಂಟಿಯ ಲೇಡೀಸ್ ಕ್ಲಬ್ಬಿನ ಸದಸ್ಯೆ. ಹೆಸರಿಗೆ ತಕ್ಕಂತೆ ಕನ್ನಿಕಾ 38 ವರ್ಷ ವಯಸ್ಸಾದ ಕನ್ಯೆ. ಕಾಡಿಗೆ ವರ್ಣದ ಸಪೂರ ಚೆಲುವೆ. ತನ್ನ ಮಾತೃಭಾಷೆ ಯಲ್ಲಿ ಚಿಕ್ಕ ಕವಿಯತ್ರಿ ಕೂಡ ಆಗಾಗ ತನ್ನ ಬೀದಿ ದಿನಚರಿಯ ನಡುವೆಯೂ ವಾರ್ಷಿಕ ರಜಾ ಎಂದು ಹಿಲ್ ಸ್ಟೇಷನ್ಗಳಲ್ಲಿ ಕುದುರೆ ಸವಾರಿ, ಐಸ್ ಸ್ಕೀಯಿಂಗ್ ಮುಂತಾದವನ್ನು ಮಾಡುತ್ತಿರುತ್ತಾಳೆ. ಈ ಬಾರಿ ರಾಜ್ಯಸಭಾದ ಸದಸ್ಯೆ ಬೇರೆ ಆಗಿಬಿಟ್ಟಳ. ಇನ್ನು ಊಟಿ ಕೊಡೈ ಮಾತ್ರ ತಿಳಿದಿದ್ದ ಇವಳಿಗೆ ಉತ್ತರ ಭಾರತದ ಪ್ರವಾಸಿ ಜಾಗಗಳ ರುಚಿ ಬೇರೆ ಹತ್ತಿ ಬಿಟ್ಟಿದೆ. ಮೊನ್ನೆ ಏಕಾಏಕಿ ಲೇಡೀಸ್ ಕ್ಲಬ್ಬಿಗೆ ಬಂದ ಈ ಮಹರಾಯಿತಿಯನ್ನು ನಮ್ಮ ಬಿಂದು ಮತ್ತು ಪುಸ್ಸಿ ಆಂಟಿಯರು ಆದರದಿಂದ ಬರಮಾಡಿಕೊಂಡರು. ಅದು ಇದು ಮಾತನಾಡುತ್ತಾ 2 ಪೆಗ್ ಜಿನ್ ಮೂವರ ಮೈಯಲ್ಲಿ ಇಳಿದು ಪುಳಕಗೊಳಿಸುತ್ತಿರಲು ಕನ್ನಿಕಾ ತನ್ನ ಬೇಡಿಕೆ ಹೊರಗಿಟ್ಟಳು. ಯಾರನ್ನಾದರೂ ಹುಡುಗನ್ನ ನನ್ನ ಜೊತೆ ಇರಲು ಈ ಬಾರಿ ಶಿಮ್ಲಾಗೆ ಕಳಿಸಿಕೊಡ್ರೆ ಎಸ್ಕಾರ್ಟ್ ಸೆಕ್ಯೂರಿಟಿ ಇರಲಿ ಅಂತ ಅಪ್ಪ ಹೊಡ್ಕೋತಾರೆ. ಆ ವೀಕೆಂಡ್ಗೆ ಹೊರಡಬೇಕು ಅಂತ ಅವಳು ಕೇಳಿದರೆ ಇವರು ಮುಖ ನೋಡಿಕೊಂಡರೂ ಇಬ್ಬರ ಬಾಯಿಂದಲೂ ಒಂದೇ ಮಾತು ಹೊರಬಂತು. ಖಾ ಯಾರೇ ಈ ಕಾಮು ಅಂದ ಕಪ್ಪು ಮೈಯಿನ ಸೊಗಸಾದ ಶ್ರೀಮಂತ ಗೆಳತಿಯ ಮುಖ ನೋಡಿದ ಬಿಂದುಗೆ ಕನ್ನಿಕಾ ಜಾಸ್ತಿ ಮಾತುಗಾತಿ ಅಲ್ಲ ಎಂದು ಗೊತ್ತು. ಅದಕ್ಕಾಗಿಯೇ ನಮ್ಮ ಕಾಮು ಹತ್ತಿರ ಇದ್ರೆ ಹೇಗಾದರೂ ನಿನ್ನ ಬಾಯಿ ಬಿಡಿಸ್ತಾನೆ ಅಂತ ಆಯುಧ ಇದೆ ಆ ಹುಡುಗನ ಬಳಿಗೆ ಎಂದು ಮಾರ್ಮಿಕವಾಗಿ ಪುಸ್ಸಿ ಆಂಟಿಯ ಮೊಳಕಾಲನ್ನು ತನ್ನ ಕಾಲಿಂದ ಟೇಬಲ್ ಕೆಳಗೆ ಲಾಟಿಸಿದ ಬಿಂದು ಮಾತನರಿತು. ಅವಳು ಗೊಳ್ಳನೆ ನಗುತ್ತಾ, ನಿನ್ನಂತ ಅಪರೂಪದ ಕನ್ಯೆಗೆ ಕಂಪನಿ ಕೊಡಲು ನಮಗೆ ಇನ್ಯಾರೂ ಹೊಳೆಯುತ್ತಿಲ್ಲ. ಆದರೆ ಒಂದು ಅನುಮಾನ, ಇನ್ನು ನೀನು ಕನ್ಯೆಯಾಗಿಯೇ ಉಳಿದಿರುವ ದಿನಗಳು ಸ್ವಲ್ಪ ಕಡಿಮೆಯೇ ಎಂದು ಗೇಲಿ ಮಾಡಲು ಆ ಸ್ನಿಗ್ಧ ಕಾಡಿಗೆ ಬಣ್ಣದ ಮೈವರ್ಣದ ಚಕ್ಕೋತದಂತೆ ಸಿಲ್ಕ್ ಕುಪ್ಪಸದಲ್ಲಿ ಅಡಗಿದ್ದ ತುಂಬೆದೆಯ ಮೇಲೆ ಸೆರಗು ಸರಿಯಾಗಿ ಎಳೆದುಕೊಂಡು ಮುಖ ಉಬ್ಬಿಸಿದ ಕನ್ನಿಕಾ, ಥೂ ಹೋಗ್ರೆ ಟಿಯರಾ, ನಿಮ್ಮ ಮೇಲಿನ ಬಾಯಿಗಿಂತ ಇನ್ನೊಂದು ಬಾಯಿ ಜಾಸ್ತಿ ಆಡ್ತಾ ಇದೆ ಅಂತ ಕಾಣುತ್ತೆ. ನಾನಂತೂ ಹಾಗಲ್ಲಪ್ಪ. ಆದ್ರೆ ಅವನೇನು ಲೋಫರ್ ಏನೇ? ಹಾಗಾದರೆ ಬೇಡಪ್ಪ ಎನ್ನಲು ಬಿಂದು ಪುಸ್ಸಿ ಗಾಬರಿಯಾಗಿ ಲೊಚ್ಚಗುಟ್ಟುತ್ತಾ, ಚೇಚೆ ಅವನಷ್ಟು ಸಂಕೋಚ ಸ್ವಭಾವ, ಮ್ಯಾನರ್ಸ್, ರೂಪು, ಮೈಕಟ್ಟು ಇರುವ ಹುಡುಗ ನಿನಗೆಲ್ಲಿ ಎಸ್ಕಾರ್ಟ್ ಆಗಿ ಸಿಗ್ತಾನೆ? ಜೊತೆಗೆ ತಕ್ಕ ಮಟ್ಟಿಗೆ ಹಿಂದಿ ಕೂಡ ಬರತ್ತೆ. ನಿನಗೆ ಹಿಂದಿ ಬರದೇ ಇರೋದ್ರಿಂದ ಅಲ್ಲಿ ಕಷ್ಟವಾದೀತು. ನಾವು ಹೇಳಿದಂತೆ ತೆಪ್ಪಗೆ ಮಾಡು ಎಂದೆಲ್ಲ ಮನವೊಲಿಸಿ ಕನ್ನಿಕಾಳನ್ನು ಒಪ್ಪಿಸಿಯೇ ಬಿಟ್ಟರು. ಈ ಸಲವಾದರೂ ಕನ್ನಿಕಾಳ ಕನ್ಯತ್ವಕ್ಕೆ ಮುಕ್ತಿ ಸಿಕ್ಕು. ಅವಳು ನಮ್ಮಂತೆ ಗತಿ ಅನುಭವಿಸಲಿ ಅಂತ ಅವರ ಮನದಾಸೆ. ತನ್ನ ಮನೆಗೆ ಹೋಗಿ ಬಿಂದು ಇನ್ನು 4 ದಿನಗಳಲ್ಲಿ ರೆಡಿಯಾಗಲು ನಮ್ಮ ಕಾಮುಗೆ ಹೇಳುವುದಷ್ಟೇ ಬಾಕಿ ಉಳಿದಿತ್ತು. ನಮ್ಮ ಕಾಮಚಂದ್ರ ಆಗತಾನೆ ಮುಗಿದಿದ್ದ ಟ್ರಿಪ್ನಲ್ಲಿ ಇವರಿಬ್ಬರ ಜತೆ ಮೈದನಿಯುವಂತ ಮತ್ತು ಮೈತನಿಯುವಂತ ಸಾಹಸಗಳನ್ನು ಮಾಡಿ ಮುಗಿಸಿದ್ದನ. ಅದನ್ನು ಓದುಗರು ನೀವು ಪ್ರತ್ಯೇಕವಾಗಿ ಓದಿದ್ದೀರಿ. ಇನ್ನೂ ಎಕ್ಸಾಮ್ ರಿಸಲ್ಟ್ ಬಂದಿರಲಿಲ್ಲ. ಇನ್ನೊಂದು ತಿಂಗಳ ರಜಾ ಬೇರೆ. ನೋಡಿ ಅದೃಷ್ಟ ಹೇಗೆ ನಮ್ಮ ನಾಯಕನನ್ನು ಆರಿಸಿಕೊಂಡು ಬಂದು ಕಾಮ ಸ್ವರ್ಗದತ್ತ ಸೆಳೆದುಕೊಂಡು ಹೋಯಿತು ಎಂದು ಮಹಾಕಾಮದಾಹದ ಇಬ್ಬಿಬ್ಬ ಆಂಟಿಯರನ್ನು ತಣಿಸಿ ಮುಂದೇನು ಎಂದು ಅವನ್ ಯುವಲಿಂಗ ಯೋಚಿಸುತ್ತಿದ್ದಾಗ ಬಂದದ್ದೇ ಈ ಲಕ್ಕಿ ಚಾನ್ಸ್. ನೋಡಿ ಅವನು ಹೋಗುವವರೆಗೂ ಬಿಂದು ಆಂಟಿ ಅವನನ್ನು ಎರಾಬಿರ್ರಿ ಮನೆಯಲ್ಲಿ ಮುದ್ದಾಡಿ ಕಂಡ ಕಡೆ ಸಮಯವಲ್ಲದ ಸಮಯದಲ್ಲಿ ಅಪ್ಪಿ ಕೇದಾಡಿದ್ದೆ ಹೆಚ್ಚು. ಕೊನೆಗೆ ಅವನ ಒನಕೆಯಂತ ಕುಟ್ಟಾಟ ಹೆಚ್ಚಾಗಿ ಅವಳ ಹಸಿದ ಬೋಡಿತು ಉರಿಯತೊಡಗಲು ತನ್ನ ಆಪ್ತ ಸಖಿ ಪುಸ್ಸಿ ಆಂಟಿಯನ್ನು ಸಂಜೆ ಮನೆಗೆ ಕರೆಸಿ ಸ್ವಲ್ಪ ಹೊತ್ತು ದೂರ ಹೋಗಿಬಿಟ್ಟಳು. ಪ್ರೈವಸಿ ಕೊಟ್ಟು ಶೇರ್ ಮಾಡಿಕೊಳ್ಳುವುದರಲ್ಲಿ ನಿಸ್ಸೀಮರಲ್ಲವೇ ನಮ್ಮ ಆಂಟಿ. ನಾಯಕಿಯರು ಕಾಮು ನಗೆಯುವ ಲವ್ ಕೋ ಹಬ್ಬದ ಸಾಲು ಕಿತ್ತು ಬರುವಷ್ಟು ದೆಂಗಿದ್ದಾನೆ. ಕೊಬ್ಬಿದ ಮೈಯಿನ ಪುಸ್ಸಿ ಆಂಟಿಯನ್ನು ಡೈನಿಂಗ್
ಟೇಬಲ್ ಮೇಲೆ ಬಾತ್ ಟಬ್ನಲ್ಲಿ ಕೊನೆಗೆ ಅವಳ ಕಾರಿನ ಹಿಂದಿನ ಸೀಟಿನಲ್ಲಿ ಪುಸ್ಸಿ ಆಂಟಿಯ ವಿಶಾಲ ತಳಗಚ್ಚುವಂತೆ ಹಲ್ಲು ಮುಡಿ ಕಚ್ಚಿ ಗೂಳಿಯಂತೆ ಗುಟುರು ಹಾಕಿ ಗುಮ್ಮಿದ್ದಾನೆ ನಮ್ಮ ಬೆದೆ ಹತ್ತಿದ ನಾಯಕ ಅವನ ಬಾಯೆಲ್ಲ ಅವರಿಬ್ಬರ ಥೂ ಜೇನು ಹರಿದು ಹೊಟ್ಟೆ ತುಂಬಿಸಿದರೆ ನಾಲಿಗೆ ಮತ್ತು ಹಲ್ಲಿನ ಸಂದಿಯಲ್ಲೆಲ್ಲ ಪುಸ್ಸಿ ಆಂಟಿಯ ಕೂದಲು ಸಿಕ್ಕಿ ಹಾಕಿಕೊಂಡಿತ್ತಂತೆ ಅವನ ಸಬಲ ಖುಷಿಯಿಂದ ಉಕ್ಕಿ ಲೀಟರ್ ಗಟ್ಟಲೆ ಬಿಸಿ ಸುರಿಸಿತ್ತಂತೆ. ಹೀಗಾಗಿ ಮನೆಯ ಪ್ರತಿ ಕೋಣೆಯಲ್ಲೂ ಅವರು ಮೂವರು ಉತ್ಕರ್ಷದಲ್ಲಿ ಹಗಲು ರಾತ್ರಿ ಎನ್ನದೆ ಉನ್ಮಾದದಿಂದ ನರಳಿ ಕಿರುಚಿದ್ದೇ ಪ್ರತಿಧ್ವನಿಸುತ್ತಿತ್ತಂತೆ ಎಂದು ಹಿಂಗದ ಕಾಮು ನಂತವನ ತಾರುಣ್ಯ ತುಂಬಿದ ತರಡು ಚೀಲ ಕೂಡ ಯಾಕೋ ಸ್ವಲ್ಪ ಒಣಗಿ ಚಪ್ಪಟೆಯಾಯಿತಂತೆ. ಆ ದಿನ ರಾತ್ರಿಗಳು ಕಳೆಯುವಷ್ಟರಲ್ಲಿ ಸರಿ ಸ್ವಲ್ಪ ಸ್ಕೇಟಿಂಗ್ ಅನ್ನು ಚಿಕ್ಕ ವಯಸ್ಸಿನಲ್ಲೇ ಅಭ್ಯಾಸ ಮಾಡಿದ್ದರಿಂದಲೋ ಏನೋ ಶಿಮ್ಲಾ ನೋಡುವ ಚಪಲ ಬೇರೆ, ಜತೆಗೆ ಮತ್ತೊಂದು 38 ವರುಷದ ಹರೆಯದ ಆಂಟಿ ಸಂಗ. ಯಾರಿಗುಂಟು ಯಾರಿಗಿಲ್ಲ ಅಂತ ಅವನು ಸರಸರನೆಯೇ ಬಟ್ಟೆ ಬರೆ ಇಟ್ಟುಕೊಂಡು ರೆಡಿಯಾದ. ಇದನ್ನೆಲ್ಲ ಸ್ವಲ್ಪ ಅಸೂಯೆ, ಸ್ವಲ್ಪ ವಿರಹ ಮಿಶ್ರಿತ ಕೀಟಲೆಯಿಂದ ಕಂಡಬಿಂದು ಆಂಟಿ ಅವನ ಮೇಲೆಯೇ ಅವನ ತುಗಿಲ್ಲಿ ಮುಂಡೇದೆ ಜೋಪಾನ. ಮೊನ್ನೆವರೆಗೂ ಸುಸ್ತಾಗಿ ಹಸಿಮೆಣಸಿನಕಾಯಿ ತರಹ ಆಗಿದ್ದದ್ದು ಈಗಾಗಲೇ ಬದನೆಕಾಯಿ ಆಗಿಬಿಟ್ಟಿದೆ ನೋಡು. ಒಟ್ಟಿನಲ್ಲಿ ಆತುರ ಮಾಡಬೇಡ. ಆ ರಿಚ್ ಲೇಡಿ ಜತೆ ಆದರೆ ಚಾನ್ಸ್ ಇದ್ರೆ ಅವಳಿಗೂ ಉಣ್ಣಿಸಿಬಿಡು ಏನು ಎಂದು ತಮ್ಮ ಮನೆಯಿಂದ ಬಿಟ್ಟು ಕೊಟ್ಟಿದ್ದಳು. ಹೂ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಗುಣಗಿ ಕನ್ನಿಕಾ ಸ್ವತಃ ಕಳಿಸಿದ್ದ ಫಳ ಹೊಳೆಯುತ್ತಿದ್ದ ಟೊಯೋಟಾ ಇನ್ನೋವಾ ಕಾರ್ ಹತ್ತಿದ್ದ. ಆ ತಣ್ಣನೆಯ ಎಸಿ ಹವೆಯಲ್ಲೂ ಕನ್ನಿಕಾ ಜತೆ ಇನ್ನೇನುಖ ಮತ್ತು ನಡೆಸಬೇಕೋ ಆ ಹೆಣ್ಣು ಇನ್ನು ಹೇಗೋ ಎಂದು ಬೆವೆತು ಸ್ವಲ್ಪ ಎದೆ ಡವಗುಟ್ಟಿದ್ದು ಅವನ ವಯಸ್ಸಿಗೆ. ಆ ಪರಿಸ್ಥಿತಿಗೆ ಸಹಜವೇ. ಇಷ್ಟು ವಯಸ್ಸಿಗೆಲ್ಲ ಕಾಮುಗೆ ಇಂತಿಂತ ಅನುಭವಗಳು ಆಗಿದ್ದರೂ ಇಲ್ಲಿ ಅದೇನೋ ಹೇಳ್ತಾರಲ್ಲ, ತಿಳಿದ ತುಳು ಕಂಡ ಕುಂಡಿ ಹಿಸುಗಿದ್ದ ಮೊಲೆಯೇ ಅಂದ ಹಾಗೆ ಅಪರಿಚಿತವಲ್ಲದ ಈ ಆಂಟಿ ಮೈಗಳಿಗೂ ಹೊಸದೊಬ್ಬ ಅಪರಿಚಿತ ಮಹಿಳೆಗೂ ಸ್ವಲ್ಪ ವ್ಯತ್ಯಾಸವಿರುತ್ತೆ ಅಂತ ನೀವು ನಂಬುತ್ತೀರಿ?